ಇದೀಗ ಬಾಗಲಕೋಟೆ ಮತಕ್ಷೇತ್ರದ ಬೆನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಈಗಾಗಲೇ ಹುಣಗುಂದ ಕ್ಷೇತ್ರದ ಶಾಸಕರಾದಂಥ ವಿಜಯಾನಂದ ಕಾಶಪ್ಪ ಅವರು ಉಮೇಶ್ ಮೇಟಿ ಪರವಾಗಿ ಭರ್ಜರಿ ಮತ ಪ್ರಚಾರವನ್ನು ನಡೆಸಿರುವಂಥದ್ದು. ಏನು ಬೆನ್ನೂರು ಗ್ರಾಮದಲ್ಲಿ ಬರ್ತಿದ್ದಂತೆ ಈಗಾಗಲೇ ಮಹಿಳೆಯರು ಆರತಿ ಬೆಳಗ್ಗೆ ಸ್ವಾಗತವನ್ನು ಕೊಡ್ತೇವೆ. ಮತ್ತು ಕಿಂಗಪ್ಪ ಕಿಂಗು SRK ಕಿಂಗ್ ಅನ್ನೋ ಒಂದು ಘೋಷಣೆಯೊಂದಿಗೆ ಏನು ಕಾಶಪ್ಪನವರು ಅವರನ್ನು ಬರಮಾಡಿಕೊಂಡಿರುವಂಥದ್ದು ಇಲ್ಲಿ ದೃಶ್ಯವನ್ನು ನೋಡ್ತಾ ಇರ್ಬೋದು. ಸಾಕಷ್ಟು ಮಹಿಳೆಯರಿಂದ ಇಲ್ಲಿ ಆರತಿ ಬೆಳಗುವಂಥ ಕಾರ್ಯ ನಡೀತಿರುವಂಥದ್ದು. ನಮ್ಮ ಜೊತೆಗೆ ಇದೀಗ ಕಾಶಪ್ಪನವರ ಮಾತಾಡ್ಸೋಣ, ಏನು ಹೇಳ್ತಾರೆ ಸರ್ ಇದೀಗ ಬೆನ್ನೂರು ಗ್ರಾಮದಲ್ಲಿ ಬಂದಿದ್ದೀರಿ, ಏನು ಇಲ್ಲ ತಳಿಯಾಳು ಅಲ್ಲೂ ಕೂಡ ಮತ ಪ್ರಚಾರ ನಡೆಸಿದ್ರಿ, ಭರ್ಜರಿ ರೋಡ್ ಶೋ ಇತ್ತು, ಸಾಕಷ್ಟು ಬೆಂಬಲ ವ್ಯಕ್ತ ಇರ್ತದೆ ಸರ್, ಏನು ಹೇಳ್ತೀವಿ ಸರ್ ಈ ಬೆಂಬಲಕ್ಕೆ ಏನು ಹೇಳ್ತಾರೆ? ನೋಡಿ, ಜನರು ಇವತ್ತು ಯಾವ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋದು ಇದೊಂದು ಶುಭ ಸೂಚನೆ. ಇವತ್ತು ಅಭಿವೃದ್ಧಿ ಮಾಡಿರುವಂಥ ಸನ್ಮಾನ್ಯ HY ಮೇಟಿ ಅವರು ಇವತ್ತು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ, ಜನರನ್ನು ಪ್ರೀತಿ ಮಾಡಿದ್ದಾರೆ. ಆ ಜನರು ನಮ್ಮೆಲ್ಲ ಪ್ರೀತಿ ತೋರಿಸ್ತಾ ಇದ್ದಾರೆ. ಇದು ಒಂದು ಗೆಲುವಿನ ಸಂಕೇತ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅಂದರೆ ಈಗ ಈ ಚುನಾವಣೆಯಲ್ಲಿ 100% ನೀವು ಗೆದ್ದೇ ಗೆಲ್ತೀರಿ ಅಂದಂಗೆ ಸರ್? 100ಕ್ಕೆ 101% ನಾವು ಗೆದ್ದೇ ಗೆಲ್ತೀವಿ. ಇದು ಜೊತೆಗೆ ಈಗ ತಾವು ತಮ್ಮ ಬೆಂಬಲಿಗರು 2 ಬಾರಿ ಶಾಸಕರಾಗಿದ್ದೀರಿ, ತಮ್ಮ ಬೆಂಬಲಿಗರು ತಮ್ಮನ್ನ ಸಚಿವರಾಗಿ ನೋಡಬೇಕು ಅನ್ನೋ ಆಸೆ ಕೂಡ ಸಾಕಷ್ಟು ಇರುವಂತ ಸರ್. ಈ ಬಾರಿ ಅದು ಅವರ ಆಸೆ ಈಡೇರುತ್ತಾ ಅಂತ ಸರ್? ಬಹಳಷ್ಟು ಜನ ಕಾಯ್ತಾ ಇದ್ದಾರೆ. ಇವತ್ತು ನನ್ನ ಕ್ಷೇತ್ರ ಜನ, ಇಡೀ ಜಿಲ್ಲೆಯ ಜನ ಖಂಡಿತವಾಗಿ ನೋಡೋಣ, ನಮ್ಮ ವರಿಷ್ಠರು ನಾಯಕರು ಅದನ್ನ ಈ ಸಾರಿ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇದಿಷ್ಟು ಕಾಶಪ್ಪನವರ ಮಾತಾಗಿರುವಂಥದ್ದು. ಈಗಾಗಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ನಿರಂತರ ಪ್ರಚಾರದಲ್ಲಿ ತೊಡಗಿರುವಂತಹ ಕಾಶಪ್ಪನವರು ಬಿಸಿಲನ್ನು ಲೆಕ್ಕಿಸದೆ ಏನು ಅಭ್ಯರ್ಥಿಯ ಪರವಾಗಿ ಟೊಂಕ ಕತ್ತಿ ನಿಂತು ಅವರ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ. ಅವರ ಮಾತು ಇಷ್ಟೇ, ನಾವು ಈ ಬಾರಿ ಗೆದ್ದೇ ಗೆಲ್ತೀವಿ, 100ಕ್ಕೆ 100ರಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾರೆ. ಅದಲ್ಲದೆ ಬೆನ್ನೂರು ಗ್ರಾಮದಲ್ಲಿ ಈಗಾಗಲೇ ಏನು ಕಾಶಪ್ಪನವರಿಗೆ ಭರ್ಜರಿ ಅದ್ದೂರಿಯಾದ ಸ್ವಾಗತ ಇಲ್ಲಿ ಗ್ರಾಮಸ್ಥರು ಕೊಟ್ಟಿರೋದು.